ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರಿಗೂ ಪರಾತ್ಪರನು ಲೋಕರಕ್ಷಕನು, ನಮ್ಮನ್ನು ಪ್ರೀತಿಸಿದಾತನು, ನಮ್ಮನ್ನು ನಡೆಸುವಾತನಾಗಿರುವಂಥ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಭವೂ ಕೃಪೆಯೂ ಉಂಟಾಗಲಿ. ನೀವು ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಪ್ರತಿನಿತ್ಯ ಆತ್ಮಿಕ ಆಹಾರವನ್ನು ಭುಜಿಸುತ್ತಾ ಬಲಗೊಳ್ಳುತ್ತಾ ಇದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ನನ್ನ ಪ್ರಿಯ ದೇವಜನವೇ, ಇವತ್ತಿನ ವಾಕ್ಯವನ್ನು ನೋಡುವಾಗ ನಾವು ಸ್ನೇಹ ಮಾಡಿ ಸಹಾಯ ಪಡ್ಕೊಳ್ಳಬಹುದೇ ಹೊರತು ಶತ್ರುವಾಗಿ ಸಹಾಯ ಪಡ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾರಿಂದಾದರೂ ನಮಗೆ ಉಪಕಾರ ಆಗಬೇಕು, ಸಹಾಯ ಆಗಬೇಕು ಅಂದರೆ ಅವರನ್ನು ನಾವು ಹೊಗಳಬೇಕು, ಸ್ತುತಿಸಬೇಕು. ಎಷ್ಟೋ ಸಾರಿ ನೀವು ಕೇಳಿಸ್ಕೊಂಡಿರ್ತೀರಾ, ಸ್ತುತಿ ನಿಮ್ಮ ಸ್ಥಿತಿಯನ್ನು ಬದಲಾಯಿಸುತ್ತದೆ ಎಂಬುದಾಗಿ. ಇವತ್ತು ನಾನು ಆಲೋಚನೆ ಮಾಡಿ ಪ್ರಾರ್ಥನೆ ಮಾಡುತ್ತಾ ಇದ್ದಾಗ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರು ಅನೇಕ ಆಶೀರ್ವಾದಗಳನ್ನು ಸಹಾಯಗಳನ್ನು ದೇವರಿಂದ ಹೊಂದಿಕೊಳ್ಳುತ್ತಾರೆ ಎಂದು ನಾನು ವಾಕ್ಯವನ್ನು ಧ್ಯಾನ ಮಾಡುವಾಗ ನನಗೆ ತಿಳಿದು ಬಂತು. ಹಾಗಾದರೆ 10-11 ಕಾರ್ಯಗಳು ನಿಮಗೂ ನನಗೂ ದೇವರನ್ನು ಸ್ತುತಿಸುವುದರಿಂದ ಸಿಗುವ ಆಶೀರ್ವಾದಗಳ ಕುರಿತಾಗಿ ಇವತ್ತು ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕೆ ಹೋಗುತ್ತಾ ಇದ್ದೇವೆ. ನನ್ನ ಪ್ರಿಯರೇ, ದೇವರ ಬಳಿಯಲ್ಲಿ ಕೇಳಿ ಪಡ್ಕೊಳ್ಳೋದಕ್ಕೂ, ದೇವರನ್ನು ಹೊಗಳಿ ಪಡೆದುಕೊಳ್ಳೋದಕ್ಕೂ, ದೇವರನ್ನು ಸ್ತುತಿಸಿ ಪಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಪ್ರತಿ ವಿಷಯವನ್ನು ನನಗೆ ಬೇಕು ದೇವರೇ ಅನ್ನುವುದಕ್ಕಿಂತ ದೇವರನ್ನು ಸ್ತುತಿ ಮಾಡಿ ನಮ್ಮ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನಿಸುವಂಥವರಾಗಿರೋಣ. ದೇವರ ವಾಕ್ಯದಲ್ಲಿಯೇ ನೇರವಾಗಿ ಒಂದು ಮಾತು ಹೇಳುತ್ತದೆ, ಸ್ತುತಿಯಜ್ಞವನ್ನು ಯಾರು ಸಮರ್ಪಿಸುತ್ತಾರೋ ಅವರು ಈ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾರೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಗಾದರೆ ಬನ್ನಿ, ಈ ದಿನ ದೇವರ ವಾಕ್ಯದೊಳಗೆ ನಾವು ಹೋಗುವಂಥವರಾಗಿರೋಣ. ದೇವರ ವಾಕ್ಯ ನಮಗೆ ಏನು ಮಾತನಾಡುತ್ತದೋ ನಾವು ತಿಳಿಯುವಂಥವರಾಗಿರೋಣ. ಕೀರ್ತನೆಗಳ ಗ್ರಂಥ 50ನೆಯ ಕೀರ್ತನೆ 23ನೆಯ ವಾಕ್ಯ ಹೇಳುತ್ತದೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ಹಲ್ಲೆಲೂಯ. ದೇವರ ವಾಕ್ಯ ಸ್ಪಷ್ಟವಾಗಿ ದೇವಭಕ್ತರ ಮೂಲಕ ನಮಗೆ ದೇವರ ಬಯಕೆಯನ್ನು, ದೇವರ ಇಷ್ಟಾರ್ಥವನ್ನು, ದೇವರಿಗೆ ಯಾವುದು ಉತ್ತಮವೋ ಅದನ್ನು ದೇವರು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಹಳೆಯ ಕಾಲದಲ್ಲಿ ದೇವರನ್ನು ಮೆಚ್ಚಿಸಬೇಕಾದರೆ ಯಜ್ಞವನ್ನು ಕೊಡಬೇಕಾಗಿತ್ತು. ಆ ಯಜ್ಞ ಒಂದು ವೇಳೆ ಒಂದು ಪ್ರಾಣಿಯ ರೂಪದಲ್ಲಿಯೋ, ಪಕ್ಷಿಯ ರೂಪದಲ್ಲಿಯೋ, ಇಲ್ಲವೇ ದವಸ ಧಾನ್ಯಗಳ ರೂಪದಲ್ಲಿಯೋ, ಕಾಣಿಕೆಗಳ ರೂಪದಲ್ಲಿಯೋ ಕೊಡಬೇಕಾಗಿತ್ತು. ಆದರೆ ಈಗ ಬರುವ ಯಜ್ಞ ಅದು ನಾವು ಕೊಡುವ ವಸ್ತುಗಳ ಮೇಲೆ, ನಾವು ಕೊಡುವ ಪ್ರಾಣಿ ಪಕ್ಷಿಗಳ ಮೇಲೆ ಆಧಾರವಾಗಿಲ್ಲ. ಬದಲಾಗಿ ದೇವರು ಹೇಳ್ತಾನೆ, ಸ್ತುತಿ ಯಜ್ಞ. ಎಷ್ಟು ಸುಲಭವಾಗಿ ದೇವರು ಮಾಡಿಕೊಟ್ಟಿದ್ದಾರೆ ನೋಡಿ, ಖರ್ಚಿಲ್ಲದೆ. ಅದನ್ನೇನು ಯಾವುದನ್ನು ನಾವು ಕೊಡಬೇಕಾಗಿಲ್ಲ ನೋಡಿ. ಬೇರೆ ಎಲ್ಲ ಒಂದು ಪ್ರಾರ್ಥನೆಗಳಲ್ಲಿ ಒಂದು ವೇಳೆ ಸ್ವಾರ್ಥ ಇರಬಹುದು, ಸ್ವಂತದ್ದಿರಬಹುದು, ಬೇರೆ ಕಾರ್ಯಗಳಿರಬಹುದು. ಆದರೆ ಸ್ತುತಿ ಯಜ್ಞ ಖಂಡಿತವಾಗಿ ಒಂದು ಒಳ್ಳೆಯ ಕಾರ್ಯ ಎಂದು ನೋಡುತ್ತಾ ಇದ್ದೇವೆ. ಪ್ರತಿ ಬಡವರು, ಪ್ರತಿ ಬಲಹೀನರು, ಪ್ರತಿ ಸಭೆಗೆ ಹೋಗದಿರುವವರು, ಪ್ರತಿ ಎಲ್ಲ ದೇವ ಮನೆಯಲ್ಲಿ ಅವಕಾಶ ಇಲ್ಲದೆ ಇರುವಂಥವರು ಕೂಡ ಅರ್ಪಿಸಬಹುದಾದಂಥ ಯಜ್ಞ. ಕೆಲವು ಯಜ್ಞಗಳು ದೇವಾಲಯಕ್ಕೆ ಹೋಗಬೇಕಾಗಿತ್ತು, ಚರ್ಚ್ಗೆ ಹೋಗಬೇಕು, ಬೇರೆ ಸ್ಥಳಗಳಿಗೆ ಹೋಗಬೇಕಾದರೆ ಸ್ತುತಿ ಯಜ್ಞ ಸಮರ್ಪಿಸುವುದಕ್ಕೆ ನಾವಿರುವ ಸ್ಥಳಗಳಿಂದಲೇ ದೇವರಿಗೆ ಸಮರ್ಪಿಸಬಹುದಾಗಿದೆ. ಕರ್ತನಿಗೆ ಸ್ತೋತ್ರ. ಮೊದಲನೇ ಕಾರ್ಯ ನಾನು ನಿಮಗೆ ಹೇಳುವುದೇನೆಂದರೆ, ಸ್ತುತಿ ಯಜ್ಞವನ್ನು ಯಾರು ಸಮರ್ಪಿಸುತ್ತಾರೋ ಅವರೇ ದೇವರನ್ನ ಗೌರವಿಸುತ್ತಾರೆ. ಒಂದು ಅಧಿಕಾರಿಯ ಬಳಿಯಲ್ಲಿ ಹೋದ್ವಿ ಅಂತ ತಿಳ್ಕೊಳ್ಳಿ. ಒಂದು ಸಾಧಾರಣ ಗ್ರಾಮ ಪಂಚಾಯಿತಿ ಸದಸ್ಯ, ಅಧ್ಯಕ್ಷ, MLA, ಮಂತ್ರಿ, ಮುಖ್ಯಮಂತ್ರಿ, ಕೇಂದ್ರ ಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಹೀಗೆ ಹುದ್ದೆಗಳು, ಅನೇಕ ಹುದ್ದೆಗಳಿದೆ. ಅವರನ್ನು ನಾವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಅವರಿಗೆ ಅಧಿಕಾರ ಇದೆ, ನಾನು ಯಾಕೆ ಮಾಡಬೇಕು ನಿನಗೆ?
ನೀನು ನನ್ನನ್ನು ಗೌರವಿಸುವುದೇ ಕಲಿತಿಲ್ಲ, ನನಗೆ ಮರ್ಯಾದೆ ಕೊಡುವುದೇ ನಿನಗೆ ಗೊತ್ತಿಲ್ಲ. ಹಾಗಿರುವಾಗ ನಾನು ಯಾಕೆ ನಿನಗೆ ಮಾಡಿಕೊಡಬೇಕು? ಹೌದು, ಅವರ ಕೈಯಲ್ಲಿ ಅಧಿಕಾರವು ಒಂದು ಸಮಾಜವು ಕೊಟ್ಟಿರುವುದರಿಂದ ಅವರನ್ನು ನಾವು ಗೌರವಿಸಬೇಕು. ಒಂದು ಹುದ್ದೆಯಲ್ಲಿರುವ ಒಂದು ವ್ಯಕ್ತಿಯನ್ನೇ ನಾವು ಇಷ್ಟೊಂದು ಗೌರವಿಸಬೇಕಾದರೆ, ಅವರಿಗೆ ಇಷ್ಟವಾಗಿ ಮಾತನಾಡಬೇಕಾದರೆ, ದೇವಾದಿದೇವನು ಸಿಂಹಾಸನದಲ್ಲಿ ಆಸನಾರೂಢನಾಗಿರುವ ಆತನು ಸ್ತುತಿ ಸ್ತೋತ್ರಕ್ಕೆ ಅರ್ಹನಾಗಿರುವಂಥ ಕರ್ತನ ಮುಂದೆ ಬರುವಾಗ ನಾವು ಹೇಗೆ ಯದ್ವಾ ತದ್ವವಾಗಿ ಇಷ್ಟವಾಗಿ ಗುಣಗುಟ್ಟುತ್ತಾ ನನಗೆ ಬೇಕಾಗಿರೋದು ಕೊಡು ದೇವ್ರ, ನೀನು ಕೊಡಲ್ವಾ, ಯಾಕೆ ಕೊಡಲ್ಲ ಅಂತ ಕೇಳುವುದಲ್ಲ. ಮೊದಲು ದೇವರಿಗೆ ವಾಕ್ಯವೇ ಹೇಳುತ್ತಾ ಇದೆ, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುತ್ತಾರೆ. ಹಾಗಾದರೆ ನಾನು ಈ ಒಂದು ಸಂದೇಶ ಪ್ರಿಪೇರ್ ಮಾಡಲಿಕ್ಕೆ ಕಾರಣ, 1000 ಸ್ತುತಿಗಳ ವಿಡಿಯೋ ಮಾಡೋಣ ಅಂತ ಚಾನಲಲ್ಲಿ ನನಗೊಂದು ಆಸೆ ಬಂತು. ಹೌದು, 1000 ಸ್ತುತಿಗಳು. ಕೆಲವು ಸಾರಿ ರಾತ್ರಿ ಮಲಗುವಾಗ ನಾವು ಇಂಟರಪ್ಷನ್ ಇಲ್ಲದೆ, ಮಧ್ಯದಲ್ಲಿ ಏನು ಇಂಟರಪ್ಷನ್ ಇಲ್ಲದೆ ಅದನ್ನು ಹಾಕುವಾಗ 1 ತಾಸು ಆಗ್ಬೋದು, 1.5 ತಾಸು ಆಗ್ಬೋದು ಅದು. ಆದರೆ 1000 ಸ್ತುತಿಗಳ ವಿಡಿಯೋ ಮಾಡಬೇಕು ಅಂತ ನನಗೆ ಆಸೆ ಬಂದಿದೆ. ಒಂದು ವೇಳೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅದು ಇಷ್ಟ ಏನೋ ಗೊತ್ತಿಲ್ಲ. ಆ 1000 ಸ್ತುತಿಗಳ ವಿಡಿಯೋನ ನಾನು ಬರೆಯೋಕ್ಕೆ ಟ್ರೈ ಮಾಡಿದಾಗ, ಬರ್ಕೊಂಡು ಇಟ್ಕೊಳ್ಳೋಣ ಅನ್ನುವಾಗ ಮಧ್ಯದಲ್ಲಿ ನನಗೆ ಮುಂದೆನೇ ಒಂದು ಆಲೋಚನೆ ಬಂತು. ಯಾಕೆ ನೀನು ಸ್ತುತಿ ಯಜ್ಞದ ಪ್ರಾಮುಖ್ಯತೆಯನ್ನು ನೀನು ಮಾಡಬಾರ್ದು ಅಂತ ಆಲೋಚನೆ ಬಂದದರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಮೊದಲ ಅಂಶ ಮಾತ್ರ ನೀವು ಕೇಳಿಸ್ಕೊಂಡ್ರಿ, ಇನ್ನೂ 10 ಅಂಶಗಳಿದ್ದಾವೆ. ಸ್ತುತಿ ಯಜ್ಞವನ್ನು ಸಮರ್ಪಿಸುವವರು ದೇವರನ್ನು ಗೌರವಿಸುತ್ತಾರೆ. ಎರಡನೇದಕ್ಕೆ ನೇರವಾಗಿ ಹೋಗೋಣ. ಯಾರು ಸ್ತುತಿ ಯಜ್ಞವನ್ನು ಇಲ್ಲವೇ ಸ್ತುತಿಸುತ್ತಾರೋ ಅವರೇ ದೇವರ ಪ್ರಸನ್ನತೆಯನ್ನು ಆಹ್ವಾನಿಸುತ್ತಾರೆ. ದೇವರನ್ನ ನಾವು ಸ್ತುತಿಸ್ತೇವೆ ಅಂತ ಹೇಳಿದರೆ, ಎಲ್ಲಿ ನಾವು ಸ್ತುತಿಸಲಿಕ್ಕೆ? ಮನೆಯಲ್ಲಿ, ಸ್ಥಳದಲ್ಲಿ, ಕೆಲಸದಲ್ಲಿ, ನಡೆಯುವಾಗ, ಪ್ರಯಾಣಿಸುವಾಗ ಸ್ತುತಿಸಬಹುದು. ದೇವರೇ ನಿನಗೆ ಸ್ತೋತ್ರ, ಕರ್ತನೇ ನಿನಗೆ ಸ್ತೋತ್ರ, ಯೆಹೋವ ಈರೆ ಒದಗಿಸುವ ದೇವರಾಗಿರುವ ಆತನೇ ನಿನಗೆ ಸ್ತೋತ್ರ, ನನ್ನ ಜೊತೆಯಲ್ಲಿ ನಡೆಯುವ ಆತನೇ ನಿನಗೆ ಸ್ತೋತ್ರ. ಈ ರೀತಿ ನಾವು ಎಲ್ಲಿ ಬೇಕಾದರೂ ಸ್ತುತಿ ಮಾಡುವಾಗ ದೇವರ ಪ್ರಸನ್ನತೆಯನ್ನು ಆಹ್ವಾನಿಸುತ್ತೇವೆ. ಅಂದರೆ ನಮ್ಮ ಆಲೋಚನೆಗಳನ್ನು ಬಿಡುತ್ತೇವೆ, ಭಯಗಳನ್ನು ಬಿಡುತ್ತೇವೆ, ನಮ್ಮ ಚಿಂತೆಗಳನ್ನು ಬಿಡುತ್ತೇವೆ. ದೇವರ ಪ್ರಸನ್ನತೆಯನ್ನು ಆಹ್ವಾನ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ದೇವರ ವಾಕ್ಯದಲ್ಲಿ ಹೇಳುತ್ತಾ ಇದೆ, ಕೀರ್ತನೆಗಳ ಗ್ರಂಥ 22:3 ವಾಕ್ಯ, ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ ನೀನು ಪವಿತ್ರ ಸ್ವರೂಪನು. ಎಲ್ಲಿ ದೇವರ ಸ್ತೋತ್ರ ಸಿಂಹಾಸನ? ಯಾವ ಸಿಂಹಾಸನ? ಬಂಗಾರದ ಸಿಂಹಾಸನ ಅಲ್ಲ, ವಜ್ರ ವೈಡೂರ್ಯಗಳ ಸಿಂಹಾಸನ ಅಲ್ಲ, ಮರದ ಸಿಂಹಾಸನ ಅಲ್ಲ, ಯಾವುದೋ ಸಿಂಹಾಸನ ಅಲ್ಲ, ಸ್ತುತಿ ಸ್ತೋತ್ರಗಳೆಂಬ ಸಿಂಹಾಸನ, ಸ್ತೋತ್ರ ಸಿಂಹಾಸನ. ಹಲ್ಲೆಲೂಯ. ದೇವರಿಗೆ ಬೇಕಾಗಿರೋದು ಆ ಎಲ್ಲ ವಸ್ತುಗಳಿಂದ ಬೆಲೆ ಬಾಳುವಂಥ ವಜ್ರ ವೈಡೂರ್ಯ, ಏನೋ ಸಕಲಾತಿ ನಯವಾದಂಥ ನಾರು ಮಡಿಗಳು, ಎಲ್ಲ ಕೃತ್ಯಗಳಿಂದ, ಆ ವಜ್ರ ವೈಡೂರ್ಯಗಳಿಂದ ಲೇಪಿತವಾದವುಗಳಿಂದ ಅಲ್ಲ, ಎಲ್ಲ ಅದರಿಂದಲ್ಲ ದೇವರಿಗೆ ಬೇಕಾಗಿರೋದು ಸ್ತೋತ್ರ ಸಿಂಹಾಸನ. ಓ ಸ್ತೋತ್ರ ದೇವರೇ, ಓ ಸ್ತೋತ್ರ ದೇವರೇ, ಸ್ತೋತ್ರ ದೇವರೇ ಎಂದು ಹೇಳುವಂಥ ಮಾತು ಕರ್ತನಿಗೆ ತುಂಬ ಇಷ್ಟವಾದ ಮಾತು. ಹೌದು, ನಿಮ್ಮ ಬಾಯಲ್ಲಿ ಸ್ತುತಿ ಸ್ತೋತ್ರ ಇರುವುದಾದರೆ ಸೈತಾನನು ನಡುಗುತ್ತಾನೆ. ಯಾಕೆಂದರೆ ನೀವು ಚಿಂತೆ ಮಾಡ್ತಾ ಇಲ್ಲ, ದುಃಖ ಪಡ್ತಾ ಇಲ್ಲ, ಅನುಮಾನ ತೋರಿಸ್ತಾ ಇಲ್ಲ, ಅಗೌರವ ತೋರಿಸ್ತಾ ಇಲ್ಲ. ಬದಲಾಗಿ ಸ್ತೋತ್ರ ದೇವರೇ, ಸ್ತುತಿ ದೇವರೇ, ನಿನಗೆ ವಂದನೆ ದೇವರೇ, ನಿನ್ನ ನಾಮಕ್ಕೆ ಕೊಂಡಾಟ, ನಿನ್ನ ನಾಮಕ್ಕೆ ಧನ್ಯವಾದಗಳು, ನಿನ್ನ ನಾಮವನ್ನು ಘನಪಡಿಸುತ್ತೇನೆ, ನಿನ್ನ ನಾಮವನ್ನು ಕೀರ್ತಿಸುತ್ತೇನೆ, ನಿನ್ನನ್ನು ವಂದಿಸುತ್ತೇನೆ, ನಿನ್ನ ಪ್ರಸನ್ನತೆಯನ್ನು ಬೇಡುತ್ತೇನೆ. ಇದು ದೇವರಿಗೆ ಇಷ್ಟವಾದ ಸ್ತೋತ್ರ ಸಿಂಹಾಸನ. ಹಲ್ಲೆಲೂಯ. ನೋಡಿ, ಯಾರು ದೇವರಿಗೆ ಸ್ತುತಿ ಸ್ತೋತ್ರ ಯಜ್ಞವನ್ನು ಇಲ್ಲವೇ ಸ್ತುತಿಸುತ್ತಾರೋ ಅವರೇ ನನ್ನ ಪ್ರಸನ್ನತೆಯನ್ನು ಏನು ಮಾಡ್ತಾರೆ? ಆಹ್ವಾನಿಸುತ್ತಾರೆ. ಮೂರನೇದಾಗಿ, ಯಾರು ಸ್ತುತಿ ಯಜ್ಞವನ್ನು ಇಲ್ಲವೇ ಸ್ತೋತ್ರವನ್ನು ಇಲ್ಲವೇ ಸ್ತುತಿಯನ್ನು ಸಲ್ಲಿಸುತ್ತಾರೋ
ಅವರೇ ಜಯವನ್ನು ಹೊಂದುತ್ತಾರೆ. ಆಮೆನ್. ಇದು ಬಹಳ ನಮಗೆ ಬೇಕಾಗಿರುವುದು. ಯಾಕೆಂದರೆ ಜಯ ಬೇಕಲ್ವ ನಮಗೆ. ದೇವರ ಬಳಿಗೆ ನಾವು ಬರುವುದೇ ಜಯಕ್ಕಾಗಿ, ಸಹಾಯಕ್ಕಾಗಿ, ಬಿಡುಗಡೆಗಾಗಿ, ಉನ್ನತಿಗಾಗಿ, ಆಶೀರ್ವಾದಕ್ಕಾಗಿ. ಹಾಗಾದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇರುವಂಥ ಮಾತು, ಯಾರು ಸ್ತುತಿಸ್ತಾರೋ, ಯಾರು ಸ್ತುತಿ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರೇ ಜಯವನ್ನು ಹೊಂದುತ್ತಾರೆ. ಹಲ್ಲೆಲೂಯ. 2 ಪೂರ್ವಕಾಲ ವೃತ್ತಾಂತ ಗ್ರಂಥದಲ್ಲಿ 20ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಮೊಟ್ಟ ಮೊದಲನೇದಾಗಿ ಹೇಳ್ತೀರಿ, ಸ್ತುತಿ ಸಲ್ಲಿಸುವವರು, ದೇವರಿಗೆ ಸ್ತೋತ್ರ ಮಾಡುವಂಥವರು ಮೊದಲು ನಿಂತುಕೊಳ್ಳಿ, ನಂತರ ಅಲ್ಲ. ದ ಫಸ್ಟ್ ಥಿಂಗ್, ಪ್ರೇಯರ್ ಮಾಡುವಾಗ, ಆರಾಧನೆ ಮಾಡುವಾಗ, ಸೇವೆ ಮಾಡುವಾಗ, ಸೇವೆಯಲ್ಲಿ ಕೃತ್ಯಗಳು, ಕುಟುಂಬದಲ್ಲಿ ಮೊದಲ ಕೃತ್ಯ ನಿಮ್ಮ ನೀವು ಬೈಬಲ್ ಓದ್ರಿ, ನೀವು ಪ್ರಾರ್ಥನೆ ಮಾಡಿರಿ, ನೀವು ಯಾವುದೇ ಕಾರ್ಯಕ್ರಮ ಮಾಡಿರಿ, ಮೊದಲು ದೇವರಿಗೆ ಒಂದು ಪದ ಸ್ತೋತ್ರ ಹೇಳದೆ ನೀವು ಪ್ರಾರಂಭಿಸಬಾರದು. ಯಾಕೆಂದರೆ ಮೊದಲ ಪಂಕ್ತಿಯಲ್ಲೇ ಮೊದಲ ಬಾರಿ ನಾವು ಹೇಳಬೇಕು, ದೇವರೇ ನಿನಗೆ ಸ್ತೋತ್ರ. ಕೆಲವು ಸಾರಿ ನಷ್ಟದ, ನೋವಿನ, ಮರಣದ, ವೇದನೆಯ ಪರಿಸ್ಥಿತಿಗಳಿರ್ಬೋದು. ಅಪ್ಪ ನೀನಿಲ್ಲಿದ್ದೀಯ, ನೀನು ಹೆಲ್ಪ್ ಮಾಡ್ತೀಯೋ ಮಾಡಲ್ವೋ, ಬಿಡುಗಡೆ ಮಾಡ್ತೀಯೋ ಮಾಡಲ್ವೋ, ದ ನೆಕ್ಸ್ಟ್ ಥಿಂಗ್ ಅದು ನಂತರದ ಕಾರ್ಯ ರೀ. ದೇವರು ಸಹಾಯ ಮಾಡ್ತಾರೋ ಇಲ್ಲೋ, ಬಟ್ ದೇವರೇ ಇಲ್ಲಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಯಾರು ಸ್ತೋತ್ರ ಮಾಡುತ್ತಾರೋ ಅವರು ಜಯವನ್ನು ಹೊಂದುತ್ತಾರೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ. ಯಾರು ಸ್ತೋತ್ರ ಮಾಡುತ್ತಾರೋ, ಅಂದರೆ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾರೋ, ಅದು ಪ್ರೋಗ್ರಾಮ್ ಏನೇ ಆಗಿರಲಿ, ಏನೇ ಪರಿಸ್ಥಿತಿ ಇರಲಿ, ಏಸಪ್ಪ ನಿನಗೆ ಸ್ತೋತ್ರ. ನೋವಿನಲ್ಲಿಯೂ ಏಸಪ್ಪ ನಿನಗೆ ಸ್ತೋತ್ರ. ಮೊದಲನೇ ಪದ. ಆನಂತರ ನಿಮ್ಮ ಬೇಡಿಕೆಗಳು, ಭಿನ್ನಹಗಳು, ನಿಮಗೆ ಬೇಕಾದ ಕೃತ್ಯಗಳು, ನಿಮ್ಮ ಲಿಸ್ಟ್ಗಳು ಎಲ್ಲ ಇಟ್ಕೊಳ್ಳಿ. ಮೊದಲು ಅಪ್ಪ ಸ್ತೋತ್ರ, ಸ್ತೋತ್ರ ಯೇಸುವೆ. ಅಂದರೆ ಅದು ನೋಡ್ರಿ, ಯೆಹೋಷಾಫಾಟನ್ನು ಕಲ್ತುಕೊಂಡನು. ಅವರ ಜನರ ಸಮ್ಮತಿಯಿಂದ ಹೇಳ್ತಾ ಇದ್ದಾನೆ, ಯೆಹೋವನಿಗೋಸ್ಕರ ಗಾಯನ ಮಾಡಿರಿ. ಹಾಡಾಡುವುದೇನು ಗೊತ್ತಾ? ಸ್ತುತಿ ಯಜ್ಞ, ಸ್ತೋತ್ರ ಯಜ್ಞ ಮಾಡುವಂಥದ್ದು. ಪರಲೋಕಕ್ಕೆ ಇಷ್ಟವಾದದ್ದು ಒಂದೇ, ಸ್ತುತಿ ಸ್ತೋತ್ರ ಯಜ್ಞ. ವರ್ಷಿಪ್, ಪ್ರೈಸ್ ಆ್ಯಂಡ್ ವರ್ಷಿಪ್. ದೇವರಿಗೆ ಬೇಕಾಗಿರೋದು ಸ್ತುತಿ. ಅಲ್ಲಿ ಹೇಳ್ತಾ ಇರುವಂಥದ್ದು ವಾಕ್ಯ, ಸಕಲ ದೇವದೂತರುಗಳು, ಸೆರಾಪಿಯರು, ಕೆರೂಬಿಯರು, ಹಿರಿಯರು, 6 ರೆಕ್ಕೆಗಳುಳ್ಳಂಥ ಜೀವಿಗಳು, 4 ಜೀವಿಗಳು, ಅನೇಕವು, ಸ್ತುತಿ, ಪರಿಶುದ್ಧನೇ ಸ್ತೋತ್ರ, ನಿನಗೆ ಆರಾಧನೆ, ವಂದನೆ, ಸ್ತೋತ್ರ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇದೇ ಅಲ್ಲಿ ಸಂಭವಿಸುವಂಥ ಕೃತ್ಯ. ನಾವು ಪರಲೋಕಕ್ಕೆ ಹೋಗುವಾಗಲೂ ದೇವರಿಗೆ ಬೇಕಾಗಿರೋದು ಸ್ತುತಿ ಸ್ತುತಿ ಸ್ತುತಿ. ಆದ್ದರಿಂದಲೇ 1000 ಸ್ತುತಿಗಳ ಒಂದು ವಿಡಿಯೋ ಮಾಡಬೇಕು ಅಂತ ನನಗೆ ಹಂಬಲ ಇದೆ. ಅದಕ್ಕಾಗಿ ಪ್ರಾರ್ಥನೆ ಮಾಡಿ, ದೇವರ ಚಿತ್ತವಾದರೆ ಅದು ಬೇಗನೆ ನಿಮಗೆ ಮುಟ್ಟಲಿ ಎಂದು ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ಇಲ್ಲಿ ನಾನು ಹೇಳ್ತಾ ಇರೋದು, ಯೆಹೋಷಾಫಾಟನು ಜಯ ಬೇಕಾದರೆ, ಶತ್ರುಗಳು ಬಂದು ಸುತ್ತುವರೆದಿದ್ದಾರೆ, ಬೇರೆ ಶತ್ರುಗಳನ್ನು, ಬೇರೆ ಮಿತ್ರರನ್ನು, ಬೇರೆ ಸೈನ್ಯವನ್ನು, ಬೇರೆ ಆಯುಧಗಳನ್ನು ಅವನು ತಯಾರು ಮಾಡುವುದಕ್ಕಿಂತ ಮುಂಚೆ ಹೇಳಿದನು, ಮೊದಲು ದೇವರಿಗೆ ಸ್ತುತಿ ಮಾಡುವವರನ್ನ ಮುಂದೆ ನಿಲ್ಲಿಸಿರಿ, ಅವನ್ನು ಆರಿಸಿಕೊಳ್ಳ್ರಿ, ನೀವು ಮುಂದೆ ನಿಂತುಕೊಂಡು ಸ್ತುತಿ ಮಾಡಲಿಕ್ಕೆ ಪ್ರಾರಂಭಿಸಿರಿ. ಯಾವಾಗ ಕೃತ್ಯ ನಡೆಯುತ್ತದೋ ದೇವರು ಅದ್ಭುತ 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 ಮಾಡುತ್ತಾರೆ. ನನ್ನ ಪ್ರಿಯ ದೇವಜನವೇ, ಇವತ್ತು ನಿಮ್ಮ ನನ್ನ ಜೀವಿತಗಳಲ್ಲಿ ಕೆಲವು ಕಾರ್ಯಗಳು ಬೇಗನೆ ನಡೆಯಬೇಕಾದರೆ, ಆಶೀರ್ವಾದ ಹೊಂದಬೇಕಾದರೆ, ನೀವು ನಾನು ತಿಳಿದುಕೊಳ್ಳಬೇಕಾದಂಥ ಒಂದು ಘಟನೆ ಏನು ಗೊತ್ತಾ? ನಾವು ಜಯಕ್ಕಾಗಿ, ಬಿಡುಗಡೆಗಾಗಿ ನಾವೇನು ಮಾಡಬೇಕು? ಜಯವನ್ನು ಹೊಂದುವಂತೆ ಸ್ತುತಿ ಸ್ತೋತ್ರ ಯಜ್ಞವನ್ನು ಸಮರ್ಪಿಸಬೇಕೆಂಬುದಾಗಿ. 4ನೇದಾಗಿ, ಯಾರು ಸ್ತುತಿ ಯಜ್ಞ ಸಮರ್ಪಿಸ್ತಾರೋ, ಇಲ್ಲವೇ ಯಾರು ಸ್ತುತಿಸ್ತಾರೋ ಅವರೇ ಬಂಧನಗಳನ್ನು ಮುರಿದು
ಬಿಡುಗಡೆ ಹೊಂದುತ್ತಾರೆ. ಹಾಲೆಲೂಯ. ಬಂಧನಗಳನ್ನು ಮುರಿದು ಬಿಡುಗಡೆ ಹೊಂದಬೇಕಾ? ಇವತ್ತು ಶತ್ರು ಕಾಟ, ದೆವ್ವದ ಕಾಟ, ಸಾಲದ ಕಾಟ, ಅನಾರೋಗ್ಯದ ಕಾಟ, ನಿಮಗೆ ವಿರೋಧವಾದ ಕೃತ್ಯಗಳು, ಬೇಕಾದವರೇ ನಿಮ್ಮನ್ನು ವಿರೋಧಿಸುವ ಕೃತ್ಯಗಳು ಇದೆಯಾ? ಹಾಗಾದರೆ ದೇವರು ಹೇಳ್ತಾ ಇದ್ದಾನೆ, ಬಂಧನದಿಂದ ಬಿಡುಗಡೆ ಆಗಬೇಕಾದರೆ ನಿಮಗೆ ಏನು ಬೇಕು? ಬಂಧನಗಳನ್ನು ಮುರಿಯೋದಕ್ಕೆ, ಬಿಡುಗಡೆ ಹೊಂದುವುದಕ್ಕೆ ಸ್ತುತಿ ಸ್ತೋತ್ರ ಯಜ್ಞ ಸಮರ್ಪಿಸುವುದು ಬಹಳ ಬಹಳ ಪ್ರಾಮುಖ್ಯವಾದದ್ದು. ಅಪೊಸ್ತಲರ ಕೃತ್ಯಗಳಲ್ಲಿ 16ನೇ ಅಧ್ಯಾಯ 25 ಮತ್ತು 26ನೇ ವಾಕ್ಯದಲ್ಲಿ ಹೇಳುತ್ತದೆ, ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ನೋಡಿ, ಎಂಥ ಒಂದು ಘಟನೆ ಒಂದು ವಾಕ್ಯದಲ್ಲೇ ಇದೆ. ಅವರು ಸ್ತುತಿ ಪದಗಳನ್ನು ಆಡುತ್ತಿದ್ದರು, ದೇವರಿಗೆ ಸ್ತೋತ್ರ ಮಾಡುತ್ತಿದ್ದರು. ಆ ಸಮಯದಲ್ಲಿ ಮಹಾಭೂಕಂಪ ಉಂಟಾಯಿತು. ದೇವಜನವೇ, ನೋವಿನಲ್ಲಿ ಪೌಲಶೀಲರು ಸ್ತುತಿ ಪದಗಳನ್ನು ಆಡಿದರು, ನೋವಿನಲ್ಲಿ ಬಂಧನದಲ್ಲಿ ಆಡಿದರು. ನಮಗೆ ಪ್ರಾರ್ಥನೆ ಮಾಡೋಕ್ಕೆ ಆಗಲ್ಲ ಪಾಸ್ಟ್ರೇ. ಮನಸ್ಸಿಗೆ ಬೇಸರ ಆದರೆ ಹೇಗೆ ಸ್ತುತಿ ಮಾಡೋದು? ಅವರು ಸರಪಣಿಗಳಲ್ಲಿದ್ದಾರೆ, ಸೆರೆಮನೆಯಲ್ಲಿದ್ದಾರೆ, ಸ್ವಾತಂತ್ರ್ಯವಿಲ್ಲದೆ ಇದ್ದಾರೆ, ಬಲಹೀನತೆಯಲ್ಲಿದ್ದಾರೆ. ಆದರೆ ಸ್ತುತಿ ಮಾಡುವುದನ್ನು ಮಾತ್ರ ಬಿಟ್ಟಿಲ್ಲ. ಆ ಸ್ತುತಿ ಮಾಡುವಾಗ ಮಹಾಭೂಕಂಪ ಉಂಟಾಯಿತು. ಕದಗಳು ಏನಾಯಿತು? ತೆರೆದವು. ಅವರ ಸರಪಣಿಗಳು, ಅವರ ಬಂಧನಗಳು ಬಿಡುಗಡೆಯಾದವು. ಹಾಲೆಲೂಯಾ, ಆಮೆನ್. ಇವತ್ತು ನಿಮ್ಮ ಕೈ ಕಟ್ಟಲ್ಪಟ್ಟಿದೆಯಾ? ನಿಮ್ಮ ಬಾಯಿ ಮುಚ್ಚಲ್ಪಟ್ಟಿದೆಯಾ? ನಿಮ್ಮ ಮನೆಯ ಕೃತ್ಯಗಳು ತಡೆಯಾಗಲ್ಪಟ್ಟಿವೆಯಾ? ನೀವು ವಿಸ್ತರಿಸಬೇಕು, ನೀವು ಹೆಚ್ಚಬೇಕು ಅನ್ನುವಂಥ ಸಮಯದಲ್ಲಿ ನಿಮಗೆ ತಡೆಗಳಾಗ್ತಾ ಇದೆಯಾ? ಯೇಸುವಿನ ನಾಮದಲ್ಲಿ ನಿಮಗೆ ಬಿಡುಗಡೆ ಉಂಟಾಗಲಿ, ನಿಮಗೆ ಜಯ ಉಂಟಾಗಲಿ, ನಿಮಗೆ ಸಹಾಯ ಉಂಟಾಗಲಿ. ಕರ್ತನು ನಿಮ್ಮ ಪರವಾಗಿ ನಿಲ್ಲಲಿ, ನಿಮಗೆ ಉಪಕಾರ ಮಾಡಲಿ, ನಿಮಗೆ ಸಹಾಯ ಮಾಡಲಿ. ಆತನು ತಾನಾಗಿ ಕಳಚಿ ಬೀಳುವಂತೆ ಮಾಡಲಿಕ್ಕೆ ಶಕ್ತನು. ನಾವು ಒಡ್ಕೊಳ್ಳೋದಲ್ಲ, ನಾವು ಪ್ರಯತ್ನಿಸುವುದಲ್ಲ. ದೇವರೇ, ಕೋಟೆ ಬಿಡಬೇಕಾದರೂ, ಸರಪಣಿಗಳು ಕಳಚಬೇಕಾದರೂ, ಬಿಡುಗಡೆ ಉಂಟಾಗಬೇಕಾದರೂ, ಓ ದೇವರಿಗೆ ಸ್ತೋತ್ರ. ಕುಷ್ಠರೋಗ ಬಿಡಬೇಕಾದರೂ ಕೂಡ ದೇವರ ಸ್ತುತಿ ಸ್ತೋತ್ರ ಬಹಳ ಮುಖ್ಯ. ಇವತ್ತು ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಯಾವುದೋ ಒಂದು ಬಂಧನ ನಮ್ಮನ್ನು ಹಿಡಿದಿಟ್ಟಿರ್ತದೆ. ಆರ್ಥಿಕ ಬಂಧನ, ಅನಾರೋಗ್ಯದ ಬಂಧನ ಹಿಡಿದಿಟ್ಟಿರ್ತದೆ. ನಾವು ಅದರಲ್ಲಿಯೂ ಸ್ತುತಿ ಮಾಡಬೇಕು. ಸ್ತೋತ್ರ ದೇವರೇ, ನಿನಗೆ ಸ್ತೋತ್ರ. ಅವರು ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಬಿಡುಗಡೆ ಬೇಕು ಅನ್ನೋದಕ್ಕೋಸ್ಕರ ಅವರು ಸ್ತುತಿ ಪದಗಳು ಆಡಲಿಲ್ಲ. ನನಗೆ ಸರಪಣಿಗಳು ಕಳಚಿ ಬೀಳಬೇಕು ಅನ್ನೋದಕ್ಕೋಸ್ಕರ ಆಡಲಿಲ್ಲ. ನಾವಿವತ್ತೇನೆಂದರೆ, ಸ್ತುತಿ ಮಾಡಿ ನೋಡ್ತೇನೆ, ನನ್ನ ಸಮಸ್ಯೆ ಪರಿಷ್ಕಾರ ಆಗುತ್ತೇನೋ, ನನಗೆ ಆರೋಗ್ಯ ಸರಿ ಹೋಗುತ್ತೇನೋ, ಹಣ ಬರುತ್ತೇನೋ, ಆದಾಯ ಚೆನ್ನಾಗಾಗುತ್ತೇನೋ, ಅಂಗಡಿ ವ್ಯಾಪಾರ ನಡೆಯುತ್ತೇನೋ, ಮಕ್ಕಳ ಜೀವಿತದಲ್ಲಿ ಅದ್ಭುತ ನಡೆಯುತ್ತೇನೋ, ಸ್ತುತಿ ಮಾಡಿ ನೋಡ್ತೀನಿ, ಆಗುತ್ತೋ ಇಲ್ವೋ? ಅಲ್ಲ, ನೋ, ರಾಂಗ್. ನೀವು ನಾನು ಆತನ ಯೋಗ್ಯನಾಗಿರುವುದರಿಂದ ಸ್ತುತಿ ಮಾಡಬೇಕು. ಆಗ ಏನಾದರೂ ಸಮಸ್ಯೆಗಳಿದ್ದರೆ ತಾನಾಗಿ ಕಳಚಿ ಬೀಳ್ತವೆ. ಅವರು ಬಿಡುಗಡೆಗೋಸ್ಕರ ಸ್ತುತಿ ಪದಗಳನ್ನು ಆಡಿದರು ಅಂತ ಇಲ್ಲ. ಅವರು ದೇವರನ್ನು ಸರಪಣಿಗಳಲ್ಲಿದ್ದರು, ಸೆರೆಮನೆಯಲ್ಲಿದ್ದರು, ಅರಮನೆಯಲ್ಲಿದ್ದರು, ಮನೆಯಲ್ಲಿದ್ದರು, ಮಲಗಿದ್ದರು, ಎಲ್ಲಿದ್ದರೂ ಅವರು ಸ್ತುತಿ ಮಾಡ್ತಾ ಇದ್ದರು. ನೀವು ನಾನು ಮಾಡಬೇಕಾಗಿರುವುದು ಅದೇ, ಸ್ತುತಿ ಮಾಡಬೇಕು, ದೇವರಿಗೆ ಸ್ತೋತ್ರ ಮಾಡಬೇಕು. ಅದು ದೇವರು ನಮಗೆ ಕೊಟ್ಟಿರುವುದು. ಸ್ತುತಿಸುತ್ತಾರೋ, ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾರೋ, ಅವರು ಬಂಧನಗಳನ್ನು ಮುರಿದು ಬಿಡುಗಡೆ ಹೊಂದುತ್ತಾರೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. 5ನೇದಾಗಿ, ಸ್ತುತಿಯು ಪ್ರತಿಯೊಬ್ಬ ವಿಶ್ವಾಸಿಯ ನಿರಂತರ ಯಜ್ಞವಾಗಿದೆ. ಒಬ್ಬ ವಿಶ್ವಾಸಿ ದೇವರಿಗೆ ಏನಾದರೂ ಕೊಡ್ತಾನೆ ಅಂತ ಹೇಳಿದರೆ ಅದು ಸ್ತುತಿ ಯಜ್ಞ. ಕೆಲವು ಸಾರಿ ಹೇಳ್ತದೆ, ದೀಪವು ಆರದಿರಲಿ, ದೇವರ ಆಲಯದಲ್ಲಿರುವ ದೀಪವು ಆರದಿರಲಿ. ಅದರ ಅರ್ಥ ಏನು? ದೀಪ ಆರಬಾರ್ದು, ನಿನ್ನ ಬಾಯಲ್ಲಿರುವ ಸ್ತುತಿ ನಿಲ್ಲಬಾರ್ದು. ಅದಕ್ಕಾಗಿ ಸ್ತೋತ್ರ 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 ಹಂಗಲ್ಲ ಅನ್ನೋದು.
ಕೆಲವರು ನಾನು ನೋಡಿದ್ದೀನಿ, ಸಾರಿ ದಯಮಾಡಿ ನನ್ನನ್ನು ಕ್ಷಮಿಸಿ, ನಾನು ಗೇಲಿ ಮಾಡ್ತಾ ಇಲ್ಲ. ಕೆಲವರು ಅದೇನೋ ರೂಢಿ ಮಾಡಿಕೊಂಡು ಸುಮ್ಮನೆ ಸುಸು ಅಂತ ಇರ್ತಾರೆ. ನೋ, ಅಲ್ಲ. ದೇವರಿಗೆ ದೇವರೇ ಸ್ತೋತ್ರ, ಅಪ್ಪ ಸ್ತೋತ್ರ, ಕರ್ತನೇ ಸ್ತೋತ್ರ. ಯಾವಾಗಲೂ ನಮ್ಮ ಬಾಯಲ್ಲಿ ಸ್ತೋತ್ರ ಇರಬೇಕಂದ್ರೆ ಅದೇನೋ ಬಾಯ್ಪಾಠ ಮಾಡಿ ರೂಢಿ ಮಾಡಿಕೊಂಡು ರೇಡಿಯೋ ಆಡ್ದಂಗೆ ಆಡೋದಲ್ಲ. ಸ್ತೋತ್ರ ಅಂತ. ಸ್ತೋತ್ರಕ್ಕೂ ಒಂದು ಬೆಲೆ ಇದೆ. ಆ ಸ್ತೋತ್ರಕ್ಕೆ ಅರ್ಹನಾದ ದೇವರನ್ನ ನೆನೆಸಿದವರಾಗಿ ಹೇಳಬೇಕು ಹೊರತು ಅವ್ರು ಹೇಳಿದರೆ ಸ್ತೋತ್ರ ಮಾಡ್ತಾ ಇರಬೇಕು ಅಂತ. ಅದಕ್ಕೆ ನಾನು ಯಾವಾಗಲೂ ಯಾರು ಮಾತಾಡಿ ಸ್ತೋತ್ರ ಅಂತ ಇರ್ತೀನಿ. ನೋ, ಗೌರವ ಇರಬೇಕು ನನ್ನ ಪ್ರಕಾರ. ಸಾರಿ, ನೀವು ಹೇಳೋದಾದರೆ ನಿಮ್ಮ ಇಷ್ಟ. ಪ್ರತಿಯೊಬ್ಬ ವಿಶ್ವಾಸಿಯ ನಿರಂತರ ಯಜ್ಞವಾಗಿದೆ ಇದು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 13:15 ಆದದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಆತನು ಕರ್ತನೆಂದು ಬಾಯಿಂದ ಆತನು ಕರ್ತನೇ, ನೀನು ದೇವರಪ್ಪ, ನೀನು ರಕ್ಷಕನಪ್ಪ, ಇದು ಹೇಳಿ ಸ್ತೋತ್ರ ಮಾಡಬೇಕು. ಬರೀ ಸ್ತೋತ್ರ ಅಲ್ಲ, ರಕ್ಷಕನೇ ಸ್ತೋತ್ರ, ಒದಗಿಸಿದವನೇ ಸ್ತೋತ್ರ, ಊಟ ಕೊಟ್ಟಿದ್ದೀಯ ಸ್ತೋತ್ರ, ಬಟ್ಟೆ ಹಾಕುವಾಗಪ್ಪ ಬಟ್ಟೆ ಕೊಟ್ಟಿದ್ದೀಯ ಸ್ತೋತ್ರ, ಮಲಗುವಾಗಪ್ಪ ಹಾಸಿಗೆ ಕೊಟ್ಟಿದ್ದೀಯ, ಮನೆ ಕೊಟ್ಟಿದ್ದೀಯ ಸ್ತೋತ್ರ, ಎದ್ದೇಳುವಾಗ ಜೀವ ಕೊಟ್ಟಿದ್ದೀಯ ಆ ರೀತಿ ಹೇಳಬೇಕು ಹೊರತು ಸ್ತೋತ್ರ ಅಲ್ಲ. ಯಾವುದು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ಅದಕ್ಕೆ ಅರ್ಹನು ಯಾರೆಂದು ಹೇಳುವುದು. ಸಾರಿ, ನನಗೆ ದೇವರಾತ್ಮನು ಪ್ರೇರೇಪಿಸಿದಾಗಿ ಹೇಳ್ತಾ ಇದ್ದೀನಿ. ಕೆಲವರು ಹಂಗಲ್ಲಪ್ಪ ಅಷ್ಟೇ, ಹೀಗೆ ಅಂದರೆ ನಿಮ್ಮಿಷ್ಟ, ನಾನು ಅಡ್ಡಿ ಮಾಡಲ್ಲ, ಅದು ನೀವು ತಪ್ಪು ಅಂತ ನಾನು ಹೇಳೋಕ್ಕೋಗಲ್ಲ. ಆ ರೀತಿ ಮಾಡೋಕ್ಕೆ ಸುಮ್ಮನೆ ಬಾಯಿಂದ ದೇವ್ರನಾಮ ವಾಕ್ಯ ಏನು ಹೇಳುತ್ತೆ? ಸುಮ್ಮನೆ ಕರ್ತನ ನಾಮವನ್ನು ನೀವು ಉಚ್ಚರಿಸಬಾರ್ದು ಅಂತಲೇ ಇದೆ. ಮನೆಯಲ್ಲಿದ್ದಾಗ ಇಲ್ಲಿ ಯಾರೋ ವ್ಯಕ್ತಿಗಳು, ನಾನು ನೋಡಿದ್ದೀನಿ, ಒಬ್ಬ ಪಾಸ್ಟರ್ ನೋಡಿದ್ದೀನಿ, ಒಬ್ಬ ಪಾಸ್ಟರ್ನ ಎಲ್ಲ ಟೈಮಲ್ಲಿ ಸುಮ್ಮನೆ ಇರ್ತಾರೆ. ಯಾರಾದರೂ ವಿಶ್ವಾಸಿಗಳು ಬಂದರು ಅಂತ ಸ್ತೋತ್ರ ಅಂದರೆ ವಿಶ್ವಾಸಿಗಳು ಬಂದರು, ಪಾಸ್ಟ್ರು ಬಂದರು, ಪ್ರೇಯರ್ಗಳಿಗೆ ಬಂದಾಗ ಮಾತ್ರ ಸ್ತೋತ್ರ ಅಂತ ಇರ್ತಾರೆ. ಮಿಕ್ಕಿದ ಟೈಮಲ್ಲಿ ನಾನು ನೋಡಿದ್ದೀನಿ ಆರಾಮಾಗಿರ್ತಾರೆ. ಅಂದರೆ ಏನು, ಯಾರಾದರೂ ಬಂದರು ಅಂತ ಅವರು ಮುಂದೆ ಸ್ತೋತ್ರ ಮಾಡೋದಾ? ಅದಲ್ಲ ದೇವರಿಗೆ ಸ್ತೋತ್ರ ಮಾಡೋದು. ಎಲ್ಲ ಸಮಯಗಳಲ್ಲಿ ಸ್ತೋತ್ರ ಮಾಡಬೇಕು. ಆಮೇಲೆ ನಾವು ನೋಡ್ತಾ ಇದ್ದೇವೆ, 6ನೇದಾಗಿ ಸ್ತುತಿಯು ಸಂತೋಷ ಮತ್ತು ಬಲವನ್ನು ನೀಡುತ್ತದೆ. ಈ ಸ್ತೋತ್ರ ಯಜ್ಞ ಮಾಡುವುದು, ನನಗೆ ಕರ್ತನಿದ್ದಾನೆ, ಅದೊಂದು ಬಲ, ಅದೊಂದು ಸಂತೋಷ. ಯೇಸುವೇ ಸ್ತೋತ್ರ ಅಂದಾಗ ಯೇಸು ನಮ್ಮ ಜೊತೆಯಲ್ಲಿದ್ದಾರೆ, ಕರ್ತನ ನನ್ನ ಮುಂದೆ ಹೋಗ್ತಾ ಇದ್ದಾರೆ, ನನ್ನ ದೇವರನ್ನ ಸಂಗಡ ಇದ್ದಾರೆ ಅನ್ನುವುದು ಅದೊಂದು ಸಂತೋಷ, ಅದೊಂದು ಖುಷಿ. ಆ ಖುಷಿಯನ್ನು ಕೊಡುವಂಥದ್ದಾಗಿದೆ ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯ 10ನೇ ವಚನದಲ್ಲಿ, ಈ ದಿನವು ನಮ್ಮ ಕರ್ತನಿಗೆ ಪ್ರತಿಷ್ಠಿತ ದಿನವಾಗಿರುವುದರಿಂದ ವ್ಯಸನ ಪಡಬೇಡಿರಿ, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ ಅಂದನು. ಯೆಹೋವನಲ್ಲಿ ಆನಂದವೇ ನಿಮ್ಮ ಆಶ್ರಯ. ಹಾಡಾಡುವುದು ಮಾತ್ರ ಅಲ್ಲ, ಆಶ್ರಯವೇ ನೀನೇ, ಆಶ್ರಯವು ನೀನೇ ಏಸಯ್ಯ ಎಂದು ಹಾಡುವುದಲ್ಲ, ಆತನಲ್ಲಿ ಆನಂದಿಸುವುದೇ ಆಶ್ರಯ. ದೇವರ ಹೆಸರು ನೆನಪಿಸಿಕೊಳ್ಳುವಾಗೆಲ್ಲ ಕರ್ತನು ನನ್ನೊಟ್ಟಿಗಿದ್ದಾನೆ. ಅನೇಕರು ಅಂದುಕೊಳ್ಳಬಹುದು, ಪಾಸ್ಟರ್ ರಮೇಶ್ಗೆ ಏನೂ ಕಷ್ಟಗಳಿಲ್ಲ, ಎಲ್ಲ ಸುಖವಾಗಿ ನಡೀತಾ ಇದೆ, ಎಲ್ಲ ಸಿಕ್ತು. ದೇವಜನವೇ, ನಿಮ್ಮ ಭಾವನೆ ತಪ್ಪಾಗಿದೆ. ನಿಜ ಹೇಳಬೇಕಾದ್ರೆ ತುಂಬ ಕಷ್ಟಗಳು ನನಗಿದೆ, ಆದರೆ ಸೇವಕನಾಗಿ ನಾವು ಹೇಳ್ಕೊಳ್ಬಾರ್ದು. ದೇವರು ಒಂದಲ್ಲ ಒಂದು ದಿವಸ ನಮ್ಮ ಕಷ್ಟ ಎಲ್ಲ ತೀರಿಸ್ತಾರೆ, ನಮಗೆ ಒದಗಿಸ್ತಾರೆ, ಇನ್ನೂ ಸೇವೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ತಾರೆ. ನಾವು ಮಾಡ್ತಾ ಇರುವಂಥ ಅಗತ್ಯಗಳು ಸೇವೆಗೋಸ್ಕರ ನಮಗೆ ಎಷ್ಟೋ ಇದೆ. ನನಗೆ ದೇವರಾತ್ಮನ ಒಂದು ವಿಷಯ ಹೇಳ್ಬಿಡ್ತಾನೆ. ನನಗೆ ಸ್ವಲ್ಪ ಕಾರ್ಯಗಳಲ್ಲಿ ಒಂದು ಸಮಯ, ಒಂದು ಸಹಾಯವು ದೇವರಿಂದ ಬೇಕಾಗಿದೆ, ಸೇವೆ ಮಾಡುವುದಕ್ಕಾಗಿ, ದೇವರ ನಾಮವನ್ನು ಘನಪಡಿಸುವುದಕ್ಕಾಗಿ ಬೇಕಾಗಿದೆ. ಇಲ್ಲಿ ಸ್ತುತಿಯು ನಮಗೆ ಏನು ಹೇಳ್ತದೆ? ಯೆಹೋವನ ಆನಂದವೇ ನಮ್ಮ ಆಶ್ರಯವಾಗಿದೆ. ನಾವು ಕರ್ತನಲ್ಲಿ ಆನಂದಿಸುವವರಾಗಿರಬೇಕು, ಆತನಲ್ಲಿ ಇರುವಂಥವರಾಗಿರಬೇಕು. 7ನೇದಾಗಿ, ಯಾರು ಸ್ತುತಿಯನ್ನು ಮಾಡುತ್ತಾರೋ, ಯಾರು ಸ್ತೋತ್ರದ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರು ಭಯ, ನಿರಾಶೆ ಮತ್ತು ಮನಗುಂದುವಿಕೆಯಿಂದ ದೂರ ಇರ್ತಾರೆ, ದೂರ ಮಾಡ್ತದದು.
ಹೌದು, ಸ್ತುತಿ ಮಾಡುವಾಗ ಒಂದು ಶಕ್ತಿ ಬರುತ್ತದೆ. ದೇವರಿಗೆ ಸ್ತೋತ್ರ ಮಾಡುವಾಗ ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆಂಬುದಾಗಿ ನಮಗೆ ವಿಶ್ವಾಸ ಬರುತ್ತದೆ. ಮೊದಲ ತೆಸ್ಸಲೋನಿಕ ಪತ್ರಿಕೆ 5:18 ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರ ಚಿತ್ತ ಏನೆಂದರೆ ಸ್ತುತಿ ಮಾಡಿರಿ. ಆಗ ನಿಮ್ಮ ಭಯ ಹೋಗುತ್ತದೆ. ಮನಗುಂದುವಿಕೆ ಇದೆಯಾ, ಚಿಂತೆ ಇದೆಯಾ, ಕಳವಳ ಇದೆಯಾ, ನಿರಾಶೆ ಇದೆಯಾ, ಸ್ತುತಿ ಸ್ತೋತ್ರಗಳ ಯಜ್ಞವನ್ನು ಸಮರ್ಪಿಸಿರಿ. ಕರ್ತನು ನಿಮ್ಮ ಸ್ಥಿತಿಯನ್ನು ಬದಲಾಯಿಸುವಂಥವನಾಗಿದ್ದಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. 9ನೇದಾಗಿ, ಸ್ತುತಿಯು ದೇವರ ಮಹತ್ವವನ್ನು ಲೋಕಕ್ಕೆ ಸಾರುತ್ತದೆ. ನಾವು ಬರೀ ದೇವನಾಮವನ್ನು ಅವಮಾನಪಡಿಸುವುದಕ್ಕಾಗಿ ಅಲ್ಲ, ಯಾವುದಾದರೂ ಕಷ್ಟದ ಪರಿಸ್ಥಿತಿ ಬಂದಾಗಲೂ ನಾವು ದೇವರಿಗೆ ಹೇಳಬೇಕು, ನನ್ನ ದೇವರು ಒಳ್ಳೆಯವನು, ನನ್ನ ಕರ್ತನು ಒಳ್ಳೆಯವನು, ನನ್ನ ದೇವರು ನನಗೆ ಸಹಾಯಕನು. ಅಂದರೆ ಅದರ ಅರ್ಥ ಏನು ಗೊತ್ತಾ? ನಾವು ಯಾವಾಗ ಅದು ಮಾತು ಹೇಳ್ತೇವೋ ಅನ್ಯರ ಮುಂದೆ, ಸಂಬಂಧಿಕರ ಮುಂದೆ, ಸ್ನೇಹಿತರ ಮುಂದೆ, ಕುಟುಂಬದ ಮುಂದೆ ನೀವು ಹೇಳುವ ಮಾತು ಅದು ಸಾಕ್ಷಿಯಾಗುತ್ತದೆ. ನೋಡಪ್ಪ, ಇವರಿಗೆ ಕಷ್ಟ ಇದೆ, ಇವರಿಗೆ ಪ್ರಯಾಸ ಇದೆ, ಹೋರಾಟ ಇದೆ, ಆದರೂ ಕೂಡ ಇವರು ದೇವರನ್ನು ಸ್ತುತಿಸ್ತಾ ಇದ್ದಾರೆ. ಅದರ ಅರ್ಥ ಇಲ್ಲಿ ಹೇಳ್ತಾರೆ, ಸ್ತುತಿಯು ದೇವರ ಮಹತ್ವ. ದೇವರಿರುವಾಗ ನಾನು ಯಾಕೆ ಭಯಪಡಬೇಕು, ದೇವರು ನನಗಿರುವಾಗ ನಾನು ಯಾಕೆ ಚಿಂತಿಸಬೇಕು ಅನ್ನೋದನ್ನು ಈ ಸ್ತುತಿಯೋ ಸ್ತೋತ್ರ ಯಜ್ಞವು ತಿಳಿಯಪಡಿಸುತ್ತದೆ. ಕೀರ್ತನೆಗಳ ಗ್ರಂಥದಲ್ಲಿ 145ನೇ ಕೀರ್ತನೆ 3 ಮತ್ತು 4ನೇ ವಾಕ್ಯದಲ್ಲಿ, ಯೆಹೋವನು ಮಹೋನ್ನತನು, ಮಹಾ ಸ್ತುತಿಪಾತ್ರನೂ ಆಗಿದ್ದಾನೆ, ಆತನ ಮಹತ್ತು ಅಪಾರವಾದದ್ದು, ಜನರು ಪಾರಂಪರ್ಯವಾಗಿ ನಿನ್ನ ಕೃತ್ಯಗಳನ್ನು ಹೊಗಳುವರು, ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುವರು ಎಂದು ಹೇಳುತ್ತಾ ಇದೆ. ಇಲ್ಲಿ ಹೇಳ್ತದೆ, ಯೆಹೋವನು ಮಹೋನ್ನತನು, ಮಹಾಸ್ತುತಿಪಾತ್ರನೂ ಆಗಿದ್ದಾನೆ. ಆತನು ಸ್ತುತಿಗೆ ಪಾತ್ರನಾಗಿರುವುದರಿಂದ, ಯೋಗ್ಯನಾಗಿರುವುದರಿಂದ ಅಪಾರವಾದದ್ದು, ಜನರು ಪಾರಂಪರ್ಯವಾಗಿ ನಿನ್ನ ಕೃತ್ಯಗಳನ್ನು ಹೊಗಳುವರು. ಪಾರಂಪರ್ಯವಾಗಿ, ಇದು ಒಬ್ಬರು ಹೊಗಳಿ ಬಿಟ್ಟು ಬಿಡುವ ಕೃತ್ಯ ಅಲ್ಲ, ಇದು ಪಾರಂಪರ್ಯವಾಗಿ ಪರಂಪರೆಯಾಗಿ ಹೊಗಳಿ ಸ್ತುತಿಸಿ ಕೊಂಡಾಡುವುದು. ಯಾಕೆ? ನನ್ನ ತಂದೆಗೆ ನೀವು ಉಪಕಾರ ಮಾಡಿದ್ದೀರಿ, ನಮ್ಮ ಅಜ್ಜನಿಗೆ ಉಪಕಾರ ಮಾಡಿದ್ದೀರಿ, ನಮ್ಮ ಮುತ್ತಜ್ಜನಿಗೆ ಉಪಕಾರ ಮಾಡಿದ್ದೀರಿ, ನನ್ನ ಕುಟುಂಬಗಳನ್ನು ಕರುಣಿಸಿದ್ದೀರಿ, ನೀವು ನಾನು ಅದನ್ನು ಸ್ತೋತ್ರ ಮಾಡ್ತೇವೆ. ನಿಮಗೆ ಸಿಕ್ಕಿರುವ ಹಣ, ಮನೆ, ಆಸ್ತಿ, ಜಾಬು ಎಲ್ಲ ನಿಮ್ಮ ತಂದೆಯ ಶ್ರಮ. ಅವರು ಕೂಡ ಅವರ ತಂದೆಯವರ ಶ್ರಮವನ್ನು ನೆನಪಿಸಿಕೊಳ್ಳಬೇಕು. ಪಾರಂಪರ್ಯವಾಗಿ ದೇವರು ಅನುಗ್ರಹಿಸಿದ ಆಶೀರ್ವಾದಗಳನ್ನು ನೆನೆಸುವವರಾಗಿರಬೇಕು. ಅದೇ ದೇವರ ವಾಕ್ಯ ನಿಮಗೂ ನನಗೂ ಹೇಳುತ್ತಾ ಇರುವುದು. ಇವತ್ತು ದೇವಜನದಲ್ಲಿ ಹೇಳುತ್ತಾ ಇದೆ, ಆತನು ಮಹಾಸ್ತುತಿ ಪಾತ್ರನೂ ಆಗಿದ್ದಾನೆ, ನಮ್ಮ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾಗಿದ್ದಾನೆ. ದೇವರಿಗೆ ಸ್ತೋತ್ರ. 10ನೇದಾಗಿ, ಉಸಿರಿರುವ ಪ್ರತಿಯೊಬ್ಬರೂ ದೇವರನ್ನು ಸ್ತುತಿಸಬೇಕು. ಉಸಿರಿದೆಯಾ? ಸ್ತುತಿಸಬೇಕು. ಉಸಿರು ನಿಂತೋದ ಮೇಲೆ ಏನು ಸ್ತುತಿಸ್ತೀಯ? ಮಣ್ಣು ಸ್ತುತಿಸಲ್ಲ, ಕಲ್ಲು ಸ್ತುತಿಸಲ್ಲ, ಸತ್ತ ಶವವು ಸ್ತುತಿಸೋದಿಲ್ಲ. ಜೀವಂತವಾಗಿರುವಾಗ ನಾವು ಸ್ತುತಿಸ್ತೇವೆ. ಕೀರ್ತನೆ 156ನೇ ವಾಕ್ಯದಲ್ಲಿ ಹೇಳುತ್ತದೆ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ, ಯಾಹುವಿಗೆ ಸ್ತೋತ್ರ. ಶ್ವಾಸವಿದೆಯಾ? ಸ್ತುತಿಸಬೇಕು. ಸತ್ತವರು ಸ್ತುತಿಸುವುದಿಲ್ಲ, ಬದುಕಿರುವವರೇ ಸ್ತುತಿಸುತ್ತಾರೆ. ಇವತ್ತು ವಾಕ್ಯವನ್ನು ಆಲಿಸುತ್ತಿರುವ ದೇವಜನವೇ, ಖಂಡಿತವಾಗಿ ಶ್ವಾಸವಿರುವುದೆಲ್ಲವೂ ಇವತ್ತು ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಅರ್ಥಗರ್ಭಿತವಾಗಿ ದೇವರ ನಾಮವನ್ನು ಅವಮಾನಪಡಿಸದೆ, ದೇವರನ್ನು ಸಂಕೀರ್ತಿಸುತ್ತಾ, ಸ್ತೋತ್ರ ಮಾಡುತ್ತಾ, ಎಲ್ಲ ಕಾರ್ಯಗಳು, ಮತ್ತೆ ನಾನು ರಿಪೀಟ್ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಕಾರ್ಯಗಳನ್ನು ದೇವರು ಹೇಳಿದ್ದಾನೆ. ಶ್ವಾಸವಿರುವುದೆಲ್ಲವೂ ಕರ್ತನನ್ನು ಸ್ತುತಿಸಲಿ. ಕರ್ತನನ್ನು ಸ್ತುತಿಸಲಿಕ್ಕೆ ಕೊನೆ ಕಾರಣ, 11ನೇ ಕಾರಣ ಏನೆಂದರೆ, ಕೀರ್ತನೆ 106:1ನೇ ವಾಕ್ಯ, ಯಾಹೋವಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿದೆ. ಆತನು ಒಳ್ಳೆಯವನ್ರಿ. ಯಾಕೆ ಸ್ತುತಿಸಬೇಕು? ಕೇಡು ಮಾಡಿದ್ದಾನಂತಲ್ಲ, ಕೆಟ್ಟದ್ದು ಮಾಡಿದ್ದಾನಂತಲ್ಲ, ವಿರೋಧ ಮಾಡಿದ್ದಾನಂತಲ್ಲ, ಆತನು ಒಳ್ಳೆಯವನು. ಅಪ್ಪ ದೇವರೇ ಸ್ತೋತ್ರ. ನಾವು ಒಳ್ಳೆಯವ್ರನ್ನ ಹೊಗಳುತ್ತೇವೆ. ರಾಜಕೀಯವಾಗಿ ನೋಡ್ರಿ, ಅವ್ರಿಗೆ ಹಣ ಕೊಟ್ಟರೆ ಎಲ್ಲಿ ಕೋಟಿ 50-100 ಕೋಟಿ ಡೀಲ್ ಮಾಡ್ಕೊಂಡ್ಬಿಡ್ತಾರೆ. MLA
ಇಲ್ಲಿದ್ದವನು ಅಲ್ಲಿ ಜಂಪು ಒಂದೇ ಸಾರಿ. ಇಲ್ಲ ನನಗೆ ಇವ್ರು ಹಂಗೆ ಅಂದ್ಬಿಟ್ರು, 100 ಕೋಟಿ ಬಂತಲ್ಲ, ಏನು ತೊಂದರೆ ಇಲ್ಲದೆ 100 ಕೋಟಿ ಬಂತು. CID ED ಯಾವುದು ನಿನ್ನ ಮೇಲೆ ಬರೋಲ್ಲ, ನಮ್ಮದೇ ಎಲ್ಲ ಸರ್ಕಾರ, ನಾವು ನೋಡ್ಕೋತೀವಿ ತಗೋ ಅಂದರು ಅಂತ ತಿಳ್ಕೊಳ್ಳಿ. ಅಷ್ಟೇನು ಆಯಿತು, ಜಂಪ್. ಜನರ ವಿಶ್ವಾಸ ಹೋಗಲಿ, ಯಾವ ಪಕ್ಷದಿಂದ ಗೆದ್ದಿದ್ದಾರೆ ಹೋಗಲಿ, ನೀತಿ ನ್ಯಾಯ ಧರ್ಮ ಎಲ್ಲ ಗಾಳಿಗೆ ತೂರಿ 100 ಕೋಟಿ ಬೆನಾಮಿಯಲ್ಲಿ ಹಾಕ್ಕೊಳ್ತಾರೆ, ಇಷ್ಟ ಬಂದಂಗೆ ಜೀವಿಸ್ತಾರೆ. ನೋಡ್ರಿ, ಯಾಕೆ ನಾವು ದೇವರನ್ನ ಸ್ತುತಿಸ್ತೇವಂದರೆ ದೇವರು ಒಳ್ಳೆಯವನು. ನಾವು ಓಟ್ ಹಾಕೋದು ಗೆಲ್ಲಿಸೋದು ಯಾಕೆ? ಒಳ್ಳೆಯವರಂತ, ಏನೋ ಮಾಡ್ತಾರೆ ಅಂತ ಗೆಲ್ಲಿಸೋದು, ಆಮೇಲೆ ಅವರು ತಪ್ಪಿತಸ್ಥರಾಗ್ತಾರೆ. ದೇವಜನ ಇವತ್ತು ನೋಡುವಾಗ ಯಾರು ಸ್ತುತಿ ಸ್ತೋತ್ರ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರು ಎಲ್ಲ ಆಶೀರ್ವಾದಗಳನ್ನು ಹೊಂದುತ್ತಾರೆ. ಸ್ತುತಿ ಮಾಡಿದ್ರೆ ಅಂದರೆ ದೇವರು ಬದಲಾಗೋದಿಲ್ಲ. ನಾನು ಸ್ತುತಿ ಮಾಡಿದ್ರೆ ದೇವರು ಬದಲಾಗ್ತಾನೆ, ನೋ, ದಟ್ ಈಸ್ ನೆವರ್ ಪಾಸಿಬಲ್. ಅದು ನಡೆಯೋದಿಲ್ಲ. ದೇವರು ಬದಲಾಗುವುದಿಲ್ಲ. ಆದರೆ ದೇವರು ನಮ್ಮ ಹೃದಯವನ್ನು ದೇವರ ಕಾರ್ಯಕ್ಕೆ ತೆರೆಯುತ್ತದೆ. ಸ್ತುತಿಯ ಮೂಲಕ ದೇವರ ಮೇಲೆ ನಂಬಿಕೆ ಬಲಗೊಳ್ಳುತ್ತದೆ. ಭಯವು ವಿಶ್ವಾಸಕ್ಕೆ ಮಾರ್ಪಡುತ್ತದೆ. ಭಯ ಹೋಗಿ ವಿಶ್ವಾಸವಾಗುತ್ತದೆ. ನಿರಾಶೆ ಹೋಗಿ ನಿರೀಕ್ಷೆ ಬರುತ್ತದೆ. ನಮಗೆ ದೇವರ ಶಕ್ತಿ ಮತ್ತು ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇವತ್ತು ನೀವು ನಾನು ಕರ್ತನ ಸಮ್ಮುಖದಲ್ಲಿದ್ದೇವೆ. ನಾವೇನು ಮಾಡೋಣ? ದೇವರಿಗೆ ಸ್ತುತಿ ಸ್ತೋತ್ರ ಯಜ್ಞವನ್ನು ಸುಲಭವಾಗಿ, ಖರ್ಚಿಲ್ಲದೆ, ಕಷ್ಟವಿಲ್ಲದೆ ನಾವು ಕರ್ತನಿಗೆ ಸ್ತೋತ್ರ ಮಾಡುವಂಥವರು ಆಗಿರಬೇಕು. ದೇವರಾತ್ಮನು ತಾನೇ ನಿಮಗೂ ನನಗೂ ಆ ರೀತಿಯಾಗಿ ಮಾಡಲಿಕ್ಕೆ ಸಹಾಯ ಮಾಡಲಿ. ಯಾವಾಗ ಬಹಳ ಗೌರವವಾಗಿ ಭಯಭಕ್ತಿಯಿಂದ ಕೂಡಿದವರಾಗಿ, ಬಿಡುಗಡೆಗಾಗಿ, ಆರೋಗ್ಯಕ್ಕಾಗಿ, ಆತನ ನಾಮ ಮಹಿಮೆಗಾಗಿ ಶ್ವಾಸವಿರುವ ನಾವೆಲ್ಲರೂ ಸ್ತುತಿಸೋಣ, ಜಯವನ್ನು ಹೊಂದೋಣ, ಸ್ತೋತ್ರ ಮಾಡೋಣ. ಬನ್ನಿರಿ. ಕರ್ತನೇ ನಿನಗೆ ಸ್ತೋತ್ರ. ಇಸ್ರಾಯೇಲರು ಆರ್ಭಟಿಸಿ ಸ್ತುತಿಸಿದಾಗ ಯೆರಿಕೋ ಗೋಡೆಯು ಬಿದ್ದು ಹೋಯಿತು. ಪೌಲ ಸೀಲರು ಸ್ತುತಿ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸುವಾಗ ಸರಪಣಿಗಳು ಕಳಚಿ ಬಿದ್ದುವು. ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸಿದಾಗ ಕುಷ್ಠರೋಗವು ಹೋಯಿತು. ಸ್ತುತಿ ಸ್ತೋತ್ರಗಳನ್ನು ಮಾಡುವಾಗ ಅನೇಕ ಅದ್ಭುತಗಳು ನಡೆಯುತ್ತವೆ. ಇವತ್ತು ನಾವು ಬೇಡುವುದೇನೆಂದರೆ, ಓ ತಂದೆ ದೇವರೇ, ಪ್ರತಿ ಕಾರ್ಯದಲ್ಲಿ ನಿಮ್ಮನ್ನು ಮರೆಯದೆ ನಮ್ಮ ಬಾಯಿ ನಿನ್ನನ್ನು ಸ್ತುತಿಸುತ್ತಿರಲಿ. ಅದು ನಾವು ನಿಮಗೆ ಕೊಡುವಂಥ ಗೌರವ ಸ್ವಾಮಿ. ನಿಮ್ಮನ್ನು ನಾವು ಗೌರವಿಸಬೇಕಾದರೆ ನಾವು ನಿಮ್ಮನ್ನು ಸ್ತುತಿಸಬೇಕು ಎಂದು ನಿನ್ನ ವಾಕ್ಯ ಹೇಳುತ್ತಾ ಇದೆ. ನಾವು ಸ್ತುತಿಸುವಾಗ ನಿನ್ನ ಪ್ರಸನ್ನತೆಯನ್ನು ನಾವು ಆಹ್ವಾನಿಸುತ್ತೇವೆ. ಯಾವಾಗ ನಮಗೆ ಜಯ ಬೇಕೋ ನಮ್ಮ ಸ್ತುತಿಯಿಂದ ನಮಗೆ ಜಯ ಉಂಟಾಗುತ್ತದೆ, ಬಂಧನಗಳಿಂದ ಬಿಡುಗಡೆ ಉಂಟಾಗುತ್ತದೆ. ಓ ವಿಶ್ವಾಸಿಯ ನಿರಂತರ ಯಜ್ಞವು ಇದಾಗಿದೆ. ಸ್ತುತಿಯು ನಮಗೆ ಸಂತೋಷ, ಬಲವನ್ನು ಕೊಡುತ್ತದೆ. ಸ್ತುತಿಯು ನಮ್ಮ ಭಯ, ನಿರಾಶೆ, ಮನಗುಂದುವಿಕೆಯನ್ನು ತೆರೆಯುತ್ತದೆ. ಸ್ತುತಿ ಸ್ತೋತ್ರ ಯಜ್ಞ, ಓ ಕರ್ತನೆ, ನಿನ್ನ ಮಹತ್ವವನ್ನು ಲೋಕಕ್ಕೆ ಸಾರುತ್ತದೆ. ಉಸಿರಿರುವ ಪ್ರತಿಯೊಬ್ಬರು ನಾವು ನಿಮ್ಮನ್ನು ಸ್ತುತಿ ಸ್ತೋತ್ರ ಯಜ್ಞ ಸಮರ್ಪಿಸಬೇಕು. ಅಪ್ಪ, ಇದೇ ನಾವು ಮಾಡಬೇಕಾದ ಕೃತ್ಯಗಳು. ಇವತ್ತು ಕರ್ತನೆ ಕೇಳಿದ ಪ್ರತಿ ವಾಕ್ಯವು ಬಹಳ ಆಳವಾಗಿಯೂ ಅರ್ಥಗರ್ಭಿತವಾಗಿಯೂ ಆಶೀರ್ವಾದಕರವಾಗಿಯೂ ಇದೆ ಎಂದು ನಾವು ನಂಬುತ್ತಾ ಇದ್ದೇವೆ. ನೀವು ತಾನೇ ನಾವೆಲ್ಲರೂ ನಮ್ಮ ಬಾಯಲ್ಲಿ ಸ್ತುತಿ ಸ್ತೋತ್ರ ಯಜ್ಞಗಳನ್ನು ಇಟ್ಟುಕೊಂಡಿರುವುದಕ್ಕೆ ಕೃಪೆಯನ್ನು ತೋರಿಸಿರಿ. ಪ್ರತಿ ಸ್ಥಿತಿಯಲ್ಲಿಯೂ ನಿಮ್ಮ ನಾಮವನ್ನು ಘನಪಡಿಸುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ಅಪ್ಪ, ಯಾರೆಲ್ಲ ಇವತ್ತು ಅನೇಕ ಸಂಕಷ್ಟಗಳಿಂದ, ಸಮಸ್ಯೆಗಳಿಂದ, ಬಂಧನಗಳಿಂದ, ಅಪಾದೇವರೇ ಸೋಲುಗಳಿಂದ, ನೋವುಗಳಿಂದ ಬಂದಿದ್ದಾರೋ, ಈ ವಾಕ್ಯವು ಅವರಿಗೆ ಆಶೀರ್ವಾದವಾಗಿರಲಿ. ಈ ವಾಕ್ಯವು ಅವರಿಗೆ ಆಧರಣೆಯಾಗಿರಲಿ. ನಿನ್ನ ನಾಮ ಮಹತ್ವವನ್ನು ಅವರು ಕಂಡುಕೊಳ್ಳಲಿ. ನಿನ್ನ ಕೃಪೆಯ ಕನಿಕರಗಳು ಅವರಿಗೆ ಸಿಗಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನೀನು ಒಳ್ಳೆಯವನಾದ ಕರ್ತನು ಸ್ವಾಮಿ. ಈ ಮೊರೆಯನ್ನು ಆಲಿಸಿದ ದೇವಾದಿ ದೇವನು ನೀನು ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ಈ ಸ್ತುತಿ ಸ್ತೋತ್ರ ಯಜ್ಞವನ್ನು ಸಮರ್ಪಿಸುವುದಕ್ಕೆ ನೀನೇ ಸಹಾಯ ಮಾಡಿ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಕೃಪೆ ತೋರಿಸಬೇಕೆಂದು ನಮ್ಮ ರಕ್ಷಕನು ಸರ್ವ ಸ್ತುತಿ ಸ್ತೋತ್ರ ಯಜ್ಞಗಳಿಗೆ ಯೋಗ್ಯನಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಅತಿಶ್ರೇಷ್ಠವಾದ ನಾಮದಲ್ಲಿ ವಂದಿಸಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಶ್ರೇಷ್ಠ ನಾಮದಲ್ಲಿ ವಂದನೆಗಳು. ಕರ್ತನು ನಿಮ್ಮನ್ನು ಅನುಗ್ರಹಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.